ಸುಮಾರು 100 ವರ್ಷಗಳ ಹಿಂದಿಂದು ದೇವಸ್ಥಾನ ನಮ್ ಬೀದರ್ದಾಗ ಅದ ಅಂದ್ರು ನೀವು ನಂಬೋದಿಲ್ಲ. ತಿಳ್ಕೊಬೇಕಂದ್ರು ಈ ವಿಡಿಯೋ ಕಡಿತ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಇವತ್ ನಾವು ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನ ಮದ್ರಗಾಂವ್ ಬಂದೀವಿ ನೋಡ್ರಿ. ಈ ಒಂದ್ ದೇವಸ್ಥಾನಕ್ಕ ಬಾಳ ಇತಿಹಾಸ ಅದ, ಹಂಗೆ ಈ ಒಂದ್ ಊರಿಗೆ ಕೂಡ ಇತಿಹಾಸ ಬಹಳ ಅದ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಂದ್ರು ನಿಮ್ಗೆಲ್ಲ ನಮ್ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ನೆನಪಾಗ್ತಿರ್ಬೋದು. ಹೌದು, ಈ ಒಂದ್ ದೇವಸ್ಥಾನ ಹುಟ್ಟಿರೋದು ಅಲ್ಲಿಂದಲೇ ಅಂತ ಹೇಳ್ತಾರೆ. ಹೆಂಗಂದ್ರ ಸುಮಾರು 900 ವರ್ಷಗಳ ಹಿಂದೆ ಮಾನಪ್ಪ ಕಮಿಟಿಗ ಮನೆತನ ಒಬ್ಬ ದೊಡ್ಡ ವ್ಯಾಪಾರಿ. ಇವರು ಅಂದಿನ ಜಯಸಿಂಹ ನಗರದವರು, ಇವಾಗಿನ ಹುಮ್ನಾಬಾದ್ನವರು ಅಂತ ಹೇಳ್ಬೋದು. ಅವ್ರಿಗೆ 5 ಜನ ಗಂಡು ಮಕ್ಕಳು ಇರ್ತಾರೆ. ಅವರು ವ್ಯಾಪಾರ ಮಾಡಿಕೊಂಡು ಶ್ರೀಶೈಲಂ ತಲುಪ್ತಾರ. ಅಲ್ಲಿ ವ್ಯಾಪಾರ ಎಲ್ಲ ಮುಗಿದ ಮೇಲೆ ವಿಶ್ರಾಂತಿ ಪಡೆಯಲು ಅಲ್ಲೇ ನೆಲೆಸ್ತಾರೆ. ಮರುದಿವಸ ಹಿಂದಿರುಗುವಾಗ ಸಾಮಾನುಗಳು ಎತ್ತಿನ ಮೇಲೆ ಹೇರ್ತಾರ. ಅವರು ಅದು ಸಮವಾಗದೆ ಒಂದ್ ಕಡೆ ಜಾಸ್ತಿ ಆದಾಗ ಅಲ್ಲೇ ಇರೋ ಒಂದು ಕಲ್ಲು ಅಂತಂದು ಎತ್ತಿನ ಮೇಲೆ ಹೇರ್ತಾರ. ಆಗ ಅದು ಸಮವಾಗ್ತದ ಅಂತ ಹೇಳ್ತಾರೆ. ಮರುದಿವಸ ಅವ್ರು ಎದ್ ಬಿಟ್ಟು ನೋಡ್ತಾರ, ಆ ಒಂದ್ ತಂದಿರೋ ಕಲ್ಲು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗಿರ್ತದ. ಮತ್ತೆ ಅದಕ್ಕೆ ರಿಟರ್ನ್ ತಂದಿಟ್ಟು ಅಲ್ಲೇ ಇಟ್ಟಾರ. ಸೊ ಅದು ಸೇಮ್ ಅದೇ ತರ ಆಗ್ತದ. ಇದು ನಾವು ತಂದಿರೋದು ಶ್ರೀಶೈಲಂನಿಂದ ಬಂದಿರೋ ಒಂದು ಲಿಂಗ ಅಂತ ತಿಳ್ಕೊಂಡು ಆ ಲಿಂಗವನ್ನು ಅಲ್ಲೇ ಸ್ಥಾಪನೆ ಮಾಡ್ತಾರ. ಸ್ಥಾಪನೆ ಮಾಡಿದಾಗಿದ್ಮೇಲೆ ಗುಡಿ ನಿರ್ಮಾಣ ಮಾಡ್ತಾರ. ಗುಡಿ ಆಗಿದ್ಮೇಲೆ ಗುಂಡ ನಿರ್ಮಾಣ ಮಾಡ್ತಾರ. ಸೊ ಅದೇ ತರ ಅಲ್ಲೇ ಒಂದು ಊರ್ ಹುಟ್ಟಿಸ್ಬೇಕಂದು ಅವ್ರು ವಿಚಾರ ಮಾಡಿ ಆ ಊರಿಗೊಂದು ಶ್ರೀಶೈಲ ಮಹಾದ್ವಾರ ಅಂತ ಕರೀತಾರ. ಅದೇ ಟೈಮಲ್ಲಿ ನಿಜಾಮೂರ್ ಆಳ್ವಿಕೆ ಕಾಲದಲ್ಲಿ ಊರಿಗೆ ಗಾಂವ್ ಅಂತ ಕರಿತಿದ್ರು. ಸೊ ಅದಕ್ಕ ಇವಾಗ ಮಹಾದ್ವಾರ ಅನ್ನೋದು ಹೋಗ್ಬಿಟ್ಟು ಮದ್ದರ್ಗಾಂವ್ ಅಂತ ಆಗ್ಯದ ಅಂತ ಹೇಳ್ತಾರ. ಈ ಒಂದು ದೇವಸ್ಥಾನ ಜಾತ್ರಾ ಪ್ರತಿ ವರ್ಷ ಜನವರಿ 19, 20, 21 ನಡೀತದ. ಹಂಗೆ 365 ದಿನ ಇಲ್ಲಿ ರುದ್ರಾಭಿಷೇಕ ನಡೀತು ಅಂತ ಹೇಳ್ತಾರ. ಸೊ ಎಲ್ರು ಒಂದ್ಸಲ ವಿಸಿಟ್ ಮಾಡ್ರಿ. ಹಂಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಜೈ ಕರ್ನಾಟಕ.